ಓಕೆ ಗೈಸ್, ಅಪ್ಪ ಬಾಯ್. ಹೆಲೋ ಎವ್ರಿವಾನ್, ನಾನಿವತ್ತು ಬಂದು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀನಿ. ದುಬೈಗೆ ಒಂದು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಟ್ರಾವೆಲ್ನ ಕೆಲವು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಜೊತೆ ಒಂದು ವ್ಲಾಗ್ ಟೈಪಲ್ಲಿ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ಸ್ಟೇ ಟ್ಯೂನ್. ನನ್ನ ಫ್ಲೈಟ್ ಇವತ್ತಿರುವಂಥದ್ದು ಅಬುದಾಬಿಗೆ. ಆ್ಯಕ್ಚುಲಿ ನಾನು ಏರ್ಪೋರ್ಟ್ ತಲುಪುವಾಗ ಸ್ವಲ್ಪ ಲೇಟಾಗಿತ್ತು. ಇನ್ನು 1 ಅವರ್ ಇತ್ತಷ್ಟೇ ಫ್ಲೈಟಿಗೆ. ಇಂಟರ್ನ್ಯಾಷನಲ್ ಫ್ಲೈಟಿಗೆ ಒಂದು 2 ಅವರ್ಸ್ ಮೊದಲಾದರೂ ತಲುಪಬೇಕು. ಬಟ್ ಲಕ್ಕೀಲಿ ಫ್ಲೈಟ್ ಸ್ವಲ್ಪ ಡಿಲೇ ಇತ್ತು ಮತ್ತು ನಾನು ವೆಬ್ ಚೆಕ್-ಇನ್ ಸಹ ಮಾಡಿದ್ದೆ. ಅದರಿಂದ ಲಗೇಜ್ ಎಲ್ಲ ಡ್ರಾಪ್ ಮಾಡಿ ನನ್ನ ಬೋರ್ಡಿಂಗ್ ಪಾಸ್ ಕೊಟ್ಟರು. ಅದನ್ನೆಲ್ಲ ತಗೊಂಡು ಸೆಕ್ಯೂರಿಟಿ ಎಲ್ಲ ಮುಗಿಸಿ ಹಾಗೆ ಮುಂದಕ್ಕೆ ಬೋರ್ಡಿಂಗ್ ಗೇಟ್ ಹತ್ರ ನಡೆದು ಹೋದೆ. ಫ್ಲೈಟ್ ಆ್ಯಕ್ಚುಲಿ ಇದು ಆ ಕಡೆಯಿಂದ ಬರುವಂಥದ್ದು, ಅಬುದಾಬಿಯಿಂದ ಬಂದು ಮತ್ತೆ ಆ ಕಡೆ ಹೋಗುವಂಥದ್ದು. ಸೊ ಆಲ್ಮೋಸ್ಟ್ ಕೆಲವೊಮ್ಮೆ ಡಿಲೇ ಆಗುತ್ತೆ. ಆ ಕಡೆಯಿಂದ ಬರುವಾಗ ಡಿಲೇ ಆದರೆ ಮತ್ತೆ ಡಿಲೇ ಆಗುತ್ತೆ. ಸೊ ಟೋಟಲ್ ಒಂದು 45 ಮಿನಿಟ್ಸ್ ಡಿಲೇ ಇದೆ. ಈಗ ಫ್ಲೈಟ್ ಬಂದಿದೆ ಅಂತ ಅನೌನ್ಸ್ಮೆಂಟ್ ಆಯಿತು. ಸೊ ಬೋರ್ಡಿಂಗ್ ಸ್ಟಾರ್ಟ್ ಮಾಡಿದರು. ಹಾಗೆ ಫ್ಲೈಟ್ ಕಡೆ ಹೋಗ್ತಾ ಇದ್ದೀನಿ. ನಾನು ಸೀಟನ್ನು ಸೆಲೆಕ್ಷನ್ ಮಾಡಿಲ್ಲ, ರ್ಯಾಂಡಮ್ ಆಗಿ ವೆಬ್ ಚೆಕ್-ಇನ್ ಮಾಡುವಾಗ ಯಾವುದು ಬಂದಿದೆ ಅದೇ ಸೀಟಲ್ಲಿ ತಗೊಂಡಿದ್ದೀನಿ. ಆ್ಯಕ್ಚುಲಿ ಯೂಶ್ವಲಿ ನಾನು ಹಾಗೆ ಪ್ರಿಫರ್ ಮಾಡೋದಿಲ್ಲ ಸೀಟ್, ವಿಂಡೋ ಸೀಟೆಲ್ಲ ಬೇಕಂತ. ಯಾಕಂದರೆ ಲಾಂಗ್ ಫ್ಲೈಟ್ಸೆಲ್ಲ ಇರುವಾಗ ವಿಂಡೋ ಸೀಟೇನು ಯೂಸ್ ಆಗೋಲ್ಲ, ಎಲ್ ಸೀಟೇ ಜಾಸ್ತಿಯಾಗಿ ನಾನು ತಗೊಳ್ಳೋಂಥದ್ದು. ಬಟ್ ಇವಾಗ ನನಗೆ ಒಂದು ಬಿಟ್ಟು ಮಿಡಲ್ ಸೀಟ್ ಸಿಕ್ಕಿದೆ. ಈಗ ಫ್ಲೈಟಿಗೆ ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ ಮಾಡಿ ಫ್ಲೈಟಿಗೆ ಹತ್ತಿಸಿದ್ರು. ನನ್ನ ಸೀಟ್ ನಂಬರ್ ಬಂದುಬಿಟ್ಟು 23 ಇತ್ತು. ಸ್ವಲ್ಪ ಹಿಂದ್ಗಡೆ ಇರುತ್ತೆ. ಸೊ ಎಲ್ಲರೂ ಮೂವ್ ಆಗಿ ಸೆಟ್ಲ್ ಆಗುವವರೆಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾಗೆ ಸ್ಲೋಲಿ ಹೋಗಿ ನನ್ನ ಸೀಟ್ ಹತ್ರ ಕೂತ್ಕೊಂಡೆ. 23 ಪಕ್ಕದಲ್ಲಿ ನನ್ನ ಸೀಟ್ ಖಾಲಿ ಇತ್ತು. ಸೊ ಅದೊಂದು ಖುಷಿ ಆಯಿತು. ನನ್ನದು ಮಿಡಲ್ ಸೀಟ್ ಇತ್ತು, ಬಟ್ ಸೈಡಿದ ಸೀಟ್ ಖಾಲಿ ಇತ್ತು. ಹಾಗೆ ಫ್ಲೈಟ್ ಟೇಕ್ ಆಫ್ ಆಯಿತು. ಹೋಗ್ತಾ ಇದೆ. ಇದೀಗ ನಮ್ಮ ಮಂಗಳೂರಿನ ಬ್ಯೂಟಿಫುಲ್ ಆದಂತಹ ದೃಶ್ಯಗಳು ಕಾಣ್ತಾ ಇದೆ. ಇದು ಬಜೆಟ್ ಫ್ಲೈಟ್ ಆದ ಕಾರಣ ಇನ್ ಫ್ಲೈಟಲ್ಲಿ ಫ್ರೀ ಮೀಲ್ಸ್ ಏನೂ ಇರಲ್ಲ. ನಾವು ಬೇಕಂದರೆ ದುಡ್ಡು ಕೊಟ್ಟು ತಗೊಳ್ಬೇಕು. ಹಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸಣ್ಣ ಒಂದು ನಿದ್ದೆ ಎಲ್ಲ ಬಂದು ಸ್ವಲ್ಪ ಹೊತ್ತಾಗುವಾಗ ಅಬುದಾಬಿ ತಲುಪಿತು. ಅಬುದಾಬಿಯ ಬ್ಯೂಟಿಫುಲ್ ಆದಂತಹ ವ್ಯೂಸ್ ಕಾಣ್ತಾ ಇದೆ. ಲ್ಯಾಂಡಿಂಗ್ ಅನೌನ್ಸ್ಮೆಂಟ್ ಕೂಡ ಬಂತು. ತುಂಬ ಬ್ಯೂಟಿಫುಲ್ ಆಗಿದೆ ಅಬುದಾಬಿ ಸಿಟಿ. ಅಬುದಾಬಿ ಏರ್ಪೋರ್ಟಲ್ಲಿ ನಾನು ಬಹಳ ಬಾರಿ ಬಂದಿದ್ದೇನೆ. ಕೆಲವೊಮ್ಮೆ ಬೇರೆ ಕಡೆ ಎಲ್ಲ ಹೋಗುವಾಗ ಅಬುದಾಬಿ ಎಮಿರೇಟ್ಸ್ ಎತಿಹಾದ್ ಫ್ಲೈಟ್ ಇದ್ದರೆ ಅದು ಅಬುದಾಬಿಯಲ್ಲಿ ಹೋಗುವಂಥದ್ದು, ಅಬುದಾಬಿ ಟಚ್ ಆಗಿ. ಹಾಗೆ ನಮ್ಮ ಫ್ಲೈಟ್ ಲ್ಯಾಂಡಿಂಗ್ ಆಯಿತು. ಇಳಿತಾ ಇದ್ದೇವೆ. ಈಗ ಇನ್ನು ನೇರವಾಗಿ ಇಮಿಗ್ರೇಷನ್ ಕೌಂಟ್ರಿಗೆ ಹೋಗಬೇಕು. ಇಮಿಗ್ರೇಷನ್ ಮುಗಿಸ್ಕೊಂಡ್ಬಿಟ್ಟು ನನ್ನ ಫ್ರೆಂಡ್ ಬಂದಿರ್ತಾರೆ ಪಿಕಪ್ ಮಾಡಲಿಕ್ಕೆ, ಅವ್ರ ಜೊತೆ ಹೋಗಬೇಕು. ಸೊ ಮ್ಯಾಕ್ಸಿಮಮ್ ಈ ಟ್ರಿಪ್ ನಾನೊಂದು 10 ಡೇಸ್ ಇರುತ್ತೇನೆ. ಅಬುದಾಬಿಲಿ ಒಂದು 2-3 ದಿನ, ಅದೇ ರೀತಿ ದುಬೈಯಲ್ಲಿ 1 ವಾರ ಇರುತ್ತೇನೆ. ಮ್ಯಾಕ್ಸಿಮಮ್ ಆಗಿ ನನಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲವು ವೀಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡುವಂಥ ಒಂದು ಎಫರ್ಟ್ ನಾನು ಮಾಡ್ತೇನೆ. ನೀವು ನೋಡ್ತಾ ಇರ್ಬೋದು, ಈಗ ಅಬುದಾಬಿ ಏರ್ಪೋರ್ಟು ಬಹಳ ದೊಡ್ಡದಾಗಿದೆ. ತುಂಬ ನಡಿಬೇಕು. ಫ್ಲೈಟಿಂದ ಇಳಿದು ಸುಮಾರು 1 ಕಿಲೋಮೀಟ್ರ್ ನಡಿಬೇಕು ಅನ್ನಿಸುತ್ತೆ ನಮಗೆ ಇಮಿಗ್ರೇಷನ್ ಕೌಂಟರ್ ತಲುಪಬೇಕಂದ್ರೆ. ಅಂದರೆ ಭಾಳ ಬ್ಯೂಟಿಫುಲ್ ಆಗಿದೆ, ತುಂಬ ದೊಡ್ಡದು ಸಹ ಆಗಿದೆ ಏರ್ಪೋರ್ಟು. ಹಾಗೆ ನಡೀತಾ ಇದ್ದೀನಿ ನಾನು. ನೋಡ್ಬೋದು ನೀವು ನನ್ನ ಹಿಂದ್ಗಡೆ ಟರ್ಮಿನಲ್ ಇಂಟೀರಿಯರ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಹಾಗೆ ಹೋಗ್ತಾ ಇದ್ದೇನೆ ಇಮಿಗ್ರೇಷನ್ ಕೌಂಟರ್ ಕಡೆ. ಇಮಿಗ್ರೇಷನ್ ಕೌಂಟರ್ ಹತ್ರ ಎಲ್ಲ ವೀಡಿಯೋ ಮಾಡೋಕ್ಕೆ ಅಲೌಡ್ ಇರಲ್ಲ. ಸೊ ಇಮಿಗ್ರೇಷನ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು. ನನ್ನ ಈ ವಿಸಿಟ್ನ ಮೇನ್ ಪರ್ಪಸ್ ಅಂದರೆ ನಾನು ಕೆಲವು ಬಿಸ್ನೆಸ್ ಆಪರ್ಚುನಿಟೀಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ದುಬೈಯಲ್ಲಿ. ಅದರ ಜೊತೆಗೆ ಒಂದಷ್ಟು ಫ್ರೆಂಡ್ಸನ್ನೆಲ್ಲ ಮೀಟ್ ಮಾಡಬೇಕು. ಅದೇ ರೀತಿ ಕೆಲವು ಇಫ್ತಾರ್ ಪಾರ್ಟೀಸ್ ಎಲ್ಲ ಇದೆ, ಅವೆಲ್ಲ ಅಟೆಂಡ್ ಮಾಡಬೇಕು. ನನಗೆ ಪಾಸಿಬಲ್ ಆಗುವ ಹಾಗೆ ಕೆಲವು ವೀಡಿಯೋಸನ್ನೆಲ್ಲ ಮಾಡ್ತಾ ಇರ್ತೀನಿ. ನಾವು ವಿಸಿಟ್ ಮಾಡೋ ಪ್ಲೇಸ್ ಇರ್ಬೋದು. ನಮ್ಮ ಊರಿನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ತುಂಬ ಮಂದಿ ಇನ್ವೈಟ್ ಮಾಡಿದ್ದಾರೆ ಕಡೆ ಬನ್ನಿ ಅಂತ. ಬಟ್ ಗೊತ್ತಿಲ್ಲ 10 ಡೇಸಲ್ಲಿ ಎಷ್ಟೆಲ್ಲ ಹೋಗ್ಬೋದು ಅಂತ. ಅಂತೂ ನಾನು ಹೋಗೋ ಪ್ಲೇಸ್ ಇದೆಲ್ಲ ಒಂದು ಅಪ್ಡೇಟ್ಸನ್ನು ನಾನು ಕೊಡ್ತಾ ಇರ್ತೀನಿ. ಸೊ ಇಮಿಗ್ರೇಷನ್ ಎಲ್ಲ ಮುಗಿಸಿ ಈಗ ಹೊರಗಡೆ ಬರ್ತಾ ಇದ್ದೀನಿ. ಇಮಿಗ್ರೇಷನಲ್ಲಿ ಏನೋ ಅವರು ಅಷ್ಟಾಗಿ ಕ್ವಶನ್ ಏನು ಮಾಡಿಲ್ಲ. ನಮ್ಮ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಚೆನ್ನಾಗಿದ್ರೆ ಅವ್ರು ಏನಷ್ಟು ಕೇಳಲ್ಲ. ಅನ್ಲೆಸ್ ಅವ್ರಿಗೆ ಏನಾದರೂ ಡೌಟ್ ಬಂದರೆ ಮಾತ್ರ ಕೇಳ್ತಾರೆ, ಎಲ್ಲಿ ಹೋಗ್ತೀರಿ ಯಾಕೆ ಅಂತೆಲ್ಲ.
ಸೊ ಈಗ ಹೊರಗಡೆ ಬರ್ತಾ ಇದ್ದೀನಿ. ಸೊ ಈ ವಿಡಿಯೋ ನಾನಿಲ್ಲೇ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.